ಎಲ್ಲ ಭೇಟಿ ಮಾಡ್ತಿರೋದು ಸ್ವಲ್ಪ ತಡವಾಗಿದೆ. ಸೊ ದಯವಿಟ್ಟು ನಮ್ಮ ಕಡೆಯಿಂದ ಕ್ಷಮೆ ಇರಲಿ, ನಮ್ಮ ಟೀಮ್ ಕಡೆಯಿಂದ ಎಲ್ರಿಗೂ ಸಾರಿ ಕೇಳ್ತಿದ್ದೀವಿ ನಾವೆಲ್ಲ. ಯಾಕೆಂದ್ರೆ ಒಂದಿಷ್ಟು ಟೆಕ್ನಿಕಲ್ ಇಶ್ಯೂ ಅದಾದ್ಮೇಲೆ ನಾವು ಆಕ್ಚುಲಿ ಬಂದು 30th ಬರಬೇಕು ಅಂತ ಪ್ಲಾನ್ ಮಾಡಿದ್ವಿ. ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ದೇಶಕ್ಕಿಂತ ದೊಡ್ಡದು ಇಲ್ಲ, ಯಾವುದೂ ಇಲ್ಲ ಅಂತ ಹೇಳಿ ನಮ್ಮ ಸಿನಿಮಾ ಎಲ್ಲ ಸ್ಟಾಪ್ ಮಾಡ್ಬಿಟ್ವಿ. ಆಕ್ಚುಲಿ ಬಂದು ನಾವು ಮೇಕಿಂಗ್ ವಿಡಿಯೋ ಲಾಂಚ್ ಮಾಡಿದ್ವಿ, ಅದರ ಡೇಟ್ ಹಾಕಿದ್ವಿ. ಗೊತ್ತಾದ್ಮೇಲೆ ಈ ತರದೆಲ್ಲ ಒಂದು ಸಿಚುವೇಶನ್ ಸ್ಟಾರ್ಟ್ ಆದ್ಮೇಲೆ ಸರಿ ಬೇಡ ಸಿನಿಮಾ ಸ್ಟಾಪ್ ಮಾಡ್ಬಿಡೋಣ ಅಂತೇಳಿ ಎಲ್ಲ ಪಬ್ಲಿಸಿಟಿ ಎಲ್ಲ ಸ್ಟಾಪ್ ಮಾಡಿ ಮುಂದಕ್ಕೆ ಯಾವಾಗಲಾದ್ರೂ ನೋಡೋಣ ಇನ್ನು ಮುಂದಕ್ಕೆ ಅಂತ. ಬಟ್ ಪಾಪ ಅದಕ್ಕೆ ನಮ್ಮ ನಿರ್ಮಾಪಕರು ಅಷ್ಟು ಸಪೋರ್ಟ್ ಮಾಡೋರು. ಕೇಶವಣ್ಣ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಸುಮಂತ್ ಅವರೆಲ್ಲ ಎಲ್ಲ ದಿಸ್ ಇಸ್ ಬೇಸಿಕಲಿ ಇವತ್ತು ನೀವು ಹೇಳಿದ್ರಲ್ವಾ ಕನ್ಸಲ್ ಕೂತಿದೆ ಅಂತ. ನಮಗೆ ಟು ಬಿ ಫ್ರ್ಯಾಂಕ್, ನಾವು ನೀವು ಹೀರೋ ಅಂತೆಲ್ಲ ಇಂಟ್ರೊಡ್ಯೂಸ್, ನನ್ಗೆ ನಿಜವಾಗ್ಲೂ ಅದೆಲ್ಲ ಇಷ್ಟ ಆಗಲ್ಲ. ಬಟ್ ಒಬ್ಬ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡಬೇಕು, ಒಬ್ಬ ಆಕ್ಟರ್ ಆಗಿ ನಮ್ಮ ಟೀಮ್ ಎಷ್ಟು ಅಂದ್ರೆ ನಮ್ಮ ಡೈರೆಕ್ಟರ್ ಆಗಲಿ. ಥ್ಯಾಂಕ್ ಯು ನವೀನ್ ಸರ್, ನನಗೆ ಪದೇ ಪದೇ ನಾನು ನಿಮಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಒಬ್ಬ ಡೈರೆಕ್ಟರ್ ಆಗಲಿ, ಇದು ನನ್ನ ಕತೆ, ಇದ್ರಲ್ಲಿ ಯಾರು ಇನ್ವಾಲ್ವ್ಮೆಂಟ್ ಬೇಡ, ಯಾರು ಬರಬಾರ್ದು, ನಾನು ಮಾಡಿದ್ದೆ ಕರೆಕ್ಟ್ ಅಂತ ತುಂಬಾ ಒಂದು ನಾನು ನೋಡಿದ್ದೀನಿ, ನನ್ನ ಒಂದು ಇದರಲ್ಲಿ ನೋಡಿದ್ದೀನಿ. ಬಟ್ ಯಾವುದೇ ಪಾಸಿಟಿವ್ ಆಗಲಿ, ನಾನು ಅಂತಲ್ಲ ಯಾರೇ ಆಗಲಿ, ಈಗ ಮೋಹನ್ ಅವರಾಗ್ಲಿ ಅಥವಾ ಕಿರಣ್ ಆಗಲಿ, ಒಂದೊಂದಿಷ್ಟು ಜನ ಎಲ್ಲರೂ ಹೇಳಿದಾಗ ಅವರು ತಗೊಂತಿದ್ದಾರೆ ಒಂದು ಹೌದಲ್ಲ ಕರೆಕ್ಟ್, ನಾವು ಚೇಂಜ್ ಮಾಡ್ಕೋಬಹುದು, ಇದು ಹಿಂಗಿರುತ್ತೆ ಅಂತೇಳಿ. ಇದು ನನಗೆ ನನ್ನ ಸಿನಿ ಕರಿಯರಲ್ಲಿ, ನನ್ನ ಸಿನಿ ಜರ್ನಿಯಲ್ಲಿ ಇದು ಬಹಳ ಇಂಪಾರ್ಟೆಂಟ್ ಆದ ಒಂದು ಸಿನಿಮಾ. ನನಗೆ ಒಬ್ಬ ನಟನಾಗಿ ನಾನು ಪರಿವರ್ತನೆ ಆಗ್ಬೇಕು, ನನಗೆ ಅವಕಾಶಗಳು ಬರಬೇಕು ಅಂತ. ಆಕ್ಷನ್ ಚೆನ್ನಾಗಿ ಮಾಡ್ತೀನಿ, ಅದಾದ್ಮೇಲೆ ನನಗೆ ಆಕ್ಷನ್ ಅಲ್ಲಿ ಬಿಸ್ನೆಸ್ ಇದೆ ಅನ್ನೋದು ಈಗಾಗಲೇ ತುಂಬಾ ಜನ ಗೊತ್ತಿದೆ. ಅಂದ್ರೆ ಹಿಂದಿ ಚೆನ್ನಾಗುತ್ತೆ, ಆಕ್ಷನ್ ಮಾಡಿದ್ರೆ ಒಂದು 5 ಫೈಟ್ ಮಾಡಿದ್ರೆ ಚೆನ್ನಾಗುತ್ತೆ, ಬಿಸ್ನೆಸ್ ಆಗುತ್ತೆ ಅಂತ, ಪ್ರೀ ಬಿಸ್ನೆಸ್ ಆಗೋಗುತ್ತೆ ಅಂತ. ಸೊ ಅಲ್ಲೇನಾಗುತ್ತೆ ಅಂದ್ರೆ ಒಂದಿಷ್ಟು ನನಗೆ ಫೈಟ್ ಅದಾದ್ಮೇಲೆ ಫೈಟ್ ಬ್ರಿಡ್ ಸೀನ್ಗಳು ಬರೀತಿದ್ರು. ಸೊ ಫೈಟ್ಗೋಸ್ಕರ ಬ್ರಿಡ್ ಸೀನ್ಗಳು ಬರ್ತಿತ್ತು, ಅಲ್ಲಿ ನಮ್ಗೆ ಕತೆ ಮಿಸ್ ಮಾಡ್ತಿದ್ವಿ. ಅದು ಎಲ್ಲೋ ಒಂದ್ ಕಡೆ ಎಲ್ಲ ನನ್ನ ಪರ್ಫಾರ್ಮೆನ್ಸ್ ನನಗೆ ಸಿಕ್ತಿಲ್ವಲ್ಲ ಅಂತ ತುಂಬಾ. ಬಟ್ ಐ ಥ್ಯಾಂಕ್ ನವೀನ್ ರೆಡ್ಡಿ ಸರ್, ಕೋವಿಡ್ ಟೈಮಲ್ಲಿ ಬಂದು ನಮ್ಗೆ ಈ ಸಬ್ಜೆಕ್ಟ್ ಹೇಳ್ತಾರೆ. ಸೊ ಟು ಬಿ ಫ್ರಾಂಕ್, ನನಗಿಂತ ಬಿಫೋರ್ ಒಂದಿಷ್ಟು ಜನ ಹೀರೋಸ್ ಹತ್ರ ಹೋಗಿದ್ದಾರೆ. ಅವರು ಈ ಕತೆ ತಗೊಂಡು ಹೋಗಿದ್ದಾಗ ಹ್ಯಾಂಗ್ ಮ್ಯಾನ್ ಕ್ಯಾರೆಕ್ಟರ್ ಅಂದ್ರೆ ನಮ್ಗೆಲ್ಲ ಈಗ ನಾನು ಒಂದಿಷ್ಟು ಸರ್ವೆ ಮಾಡಿದ್ವಿ, ನಾವೆಲ್ಲ ಇಷ್ಟು ಒಂದು ಹೋಮ್ವರ್ಕ್ ಮಾಡಿದಾಗ ನನಗೆಲ್ಲೂ ಕಾಣಿಸಿಲ್ಲ. ಅಂದ್ರೆ ಕನ್ನಡದಲ್ಲಿ ನಮಗೆ ಹ್ಯಾಂಗ್ ಮ್ಯಾನ್ ಹೀರೋ, ಹ್ಯಾಂಗ್ ಮ್ಯಾನ್ ಆಗಿ ಮಾಡಿರುವಂತ ಒಂದು ಸಬ್ಜೆಕ್ಟ್ ಎಲ್ಲೂ ಕಾಣಿಸಿರ್ಲಿಲ್ಲ. ಸೊ ಅಲ್ಲೇನಾಗುತ್ತೆ ಅಂದ್ರೆ ಇಲ್ಲ ವಿಭಿನ್ನವಾಗಿದೆಯಲ್ಲ, ನನಗೂ ತುಂಬಾ ಇಷ್ಟ ಆಯ್ತು. ನಾವೆಲ್ಲ ಸೇರಿ ಹೋಮ್ವರ್ಕ್ ಮಾಡಿ ಇಲ್ಲ ಮಾಡೋಣ, ಈ ಸಿನಿಮಾ ಮಾಡೋಣ ಅಂತೇಳಿ. ಅದಾದ್ಮೇಲೆ ಶುರು ಆಗಿದ್ದು. ಅದಾದ್ಮೇಲೆ ನಮ್ಮ ಕೇಶವಣ್ಣ ಅವರಾಗ್ಲಿ, ಸುಮಂತ್ ಅವರಾಗ್ಲಿ, ಎಲ್ಲ ಒಂದು ಟೀಮ್ ಅಪ್ ಆಗಿ ಸೇರ್ಕೊಂಡು ನಮ್ಗೆ ಇಲ್ಲಿ ಪ್ಲಸ್, ತುಂಬಾ ಪ್ಲಸ್ ಅಂದ್ರೆ ಬಾಲಕೃಷ್ಣ ತೋಟ ಅವರು, ನಮ್ಮ ಕ್ಯಾಮರಾಮನ್ ಬಾಲಕೃಷ್ಣ ಅವರು ಒಂದು ಅವರ ಕೈ ಚಳಕಾಗ್ಲಿ, ಅವರು ಸೆಂದಿಲ್ ಸರ್ ಹತ್ರ ಅಂದ್ರೆ ಒನ್ ಆಫ್ ದಿ ಗ್ರೇಟೆಸ್ಟ್ ಕ್ಯಾಮ್ರಾಮನ್, ಅವರ ಒಂದು ಗರಡಿಯಲ್ಲಿ ಪಳಗಿದಂತ ಬಾಲ ಅವರು ಒಂದಿಷ್ಟು ನಮಗೆ ಪ್ಲಸ್ ಆಗಿ. ಇಡೀ ಸಿನಿಮಾ ಒಂದ್ ಕಡೆ ಆದ್ರೆ, ನನ್ನ ಪರ್ಫಾರ್ಮೆನ್ಸ್ ಆಗ್ಲಿ ಎಲ್ಲಾನು ಒಂದ್ ಕಡೆ ಆದ್ರೆ, ಪ್ರತಿಯೊಂದನ್ನವರು ರಿಯಲಿ ಥ್ಯಾಂಕ್ ಯು ಕೊಡ್ತೇನೆ. ತುಂಬಾ ಚೆನ್ನಾಗಿ ಒಂದಿಷ್ಟು ಖಂಡಿತ ಹೇಳ್ತಿದ್ದೆ ಅವ್ರಿಗೆ, ಈ ಸಿನಿಮಾ ಒಂದಿಷ್ಟು ಬೇರೆ ಲ್ಯಾಂಗ್ವೇಜಸ್ ಏನಾದ್ರು ಡಬ್ಬ ಆಯ್ತು ಅಂದ್ರೆ ಇಲ್ಲಿಂದ ಫಸ್ಟ್ ಹೋಗೋದು ಪ್ರತಿಯೊಂದನ್ನು ಅಂತ ಹೇಳಿ ಫಸ್ಟ್ ಅವ್ರನ್ನ ಆಯ್ಕೆ ಮಾಡ್ಕೊಂತಾರೆ. ಅಷ್ಟು ಚೇಂಜ್ ಅವರು. ಅಂಡ್ ನಾವು ಬಿಡಿ ಅಂದ್ರೆ ಟೆಕ್ನಿಕಲ್ ಟೀಮ್ ಎಲ್ಲರೂ ನೋಡ್ತಾ ನಮ್ಗೆ ಅದೊಂದು ಬ್ಲಾಕ್ ಆಗ್ಬಿಡುತ್ತೆ. ಬಟ್ ಹೊರಗಡೆಯಿಂದ ಒಂದಿಷ್ಟು ಜನ ಬಂದು ಹೇಳಿದಾಗ ಫಸ್ಟ್ ಮ್ಯೂಸಿಕ್ ಅದ್ಭುತವಾಗಿ ಮಾಡಿದ್ದಾರೆ ಅಂತ ಹೇಳಿ ಒಂದಿಷ್ಟು ಚೇಂಜ್ ಓವರ್ ಆಗಲಿ. ಅಂಡ್ ಎಕ್ಸಾಕ್ಟ್ ಆಗಿ ಆ ಒಂದು 80 ರಿಂದ 86 ಒಂದು ದಶಕದಲ್ಲಿ ಏನ್ ನಡೆಯುತ್ತೆ, ಆ ಒಂದು ಕಾಲಘಟ್ಟದಲ್ಲಿ ಒಂದಿಷ್ಟು ಯಾವ ತರ ಮ್ಯೂಸಿಕ್, ಯಾವ ತರ ಇನ್ಸ್ಟ್ರೂಮೆಂಟ್ಸ್ ಆಗಲಿ, ಸ್ಟೆಮ್ಸ್, ಲೇಯರ್ಸ್ ಆಗಲಿ, ಎಲ್ಲಾನು ಆ ಥರದ್ದು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ CG ಒಂದು 36 ನಿಮಿಷದಿಂದ ಒಂದು 37 ನಿಮಿಷದವರೆಗೂ CG ಕೆಲಸಗಳು ಆಗುತ್ತೆ ಈ ಸಿನಿಮಾದಲ್ಲಿ. CG ಬರುತ್ತೆ ಅಂದ್ರೆ ಬಿಕಾಸ್ ನಮ್ಗೆ ಆ ಕಾಲಘಟ್ಟದಲ್ಲಿ ಟ್ರೈನ್ ಇರಬೇಕಾಗಿತ್ತು. ನಮ್ಗೆ ಇದಿಲ್ಲ ಅಂದ್ರೆ ನಮ್ಮ ಹತ್ರ ಪ್ರಾಪರ್ಟೀಸ್ ಇಲ್ಲ. ಅಂಡ್ ರೋಡ್ಸ್ ಆಗ್ಲಿ ಅಥವಾ ವಾಲ್ ಆಗ್ಲಿ ಎಲ್ಲಾನು ಕ್ರಿಯೇಟ್ ಮಾಡ್ಬೇಕಾಗಿತ್ತು, ಕೆಲವು ಇರೇಸ್ ಮಾಡ್ಬೇಕಾಗಿತ್ತು, ಒಂದಿಷ್ಟು CG ಕೆಲಸಗಳಿತ್ತು. ಸೊ ಇವತ್ತಿನವರೆಗೂ ನಾವು ನೋಡ್ಲಿಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ಯಾರೋ ಬಂದು ಕಮೆಂಟ್ ಆಗ್ತಾರೆ, ಇಲ್ಲಿ ನೋಡಿದ್ರೆ ಒಂದು ಈ ಎಡ್ಜಲ್ಲಿ ಏನೋ ಒಂದು ಕಾಣಿಸ್ತಿದೆ ಅಂತ. ನಾವು ಇಷ್ಟು ಕಣ್ಣುಗಳನ್ನ ತಪ್ಪಿಸಿ ಆದ್ರೂ ಸಂಗಮೇಶ್ವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ನನ್ನ ಮುಂದಿನ ಸಿನಿಮಾ ಬಲರಾಮಗೂ ಅವರೇ CG ಮಾಡ್ತಿದ್ದಾರೆ. ಥ್ಯಾಂಕ್ ಯು. ಅಂಡ್ ಸೋನಾಲ್, ಸ್ಪೀಕಿಂಗ್ ಅಬೌಟ್ ಸೋನಾಲ್ ತರುಣ್ ಅವರು
ಈಗಲೇ ಅವ್ರು ಬೇಡ ಬೇಡ ಅಂತಿದೆ. ಒನ್ ಆಫ್ ಮೈ ವೆರಿ ಗುಡ್ ಫ್ರೆಂಡ್ ಅಂಡ್ ರಾಬರ್ಟ್ ಪೇರ್ ರಾಘವ ಅಂಡ್ ತಾನು ಅಲ್ಲಿಂದ ಕಂಟಿನ್ಯೂ ಆಗಬೇಕು. ನನ್ಗೊಂದಿಷ್ಟು ಸಿನಿಮಾಗಳು ಬರ್ತಿತ್ತು. ಅದಾದ್ಮೇಲೆ ಒಂದಿಷ್ಟು ನಮ್ಮ ಕರ್ನಾಟಕ ಜನತೆ ಏನು ನಮ್ಮ ಒಂದು ಜೋಡಿನ ಏನು ಆನ್ ಸ್ಕ್ರೀನ್ ಜೋಡಿನ ಒಪ್ಕೊಂಡ್ರು. ಅಲ್ಲಿಂದ ಒಂದಿಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿತ್ತು. ನಮಗೆ ಇಲ್ಲ ಬೇರೆ ಏನಾದರೂ ಮಾಡಬೇಕು, ನಿಮ್ಗೆ ಏನಾದರೂ ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕರೆ ಹೇಳಿ, ನನಗೇನಾದರೂ ಒಳ್ಳೆ ಸ್ಕ್ರಿಪ್ಟ್. ಆ ಟೈಮಲ್ಲಿ ನನಗೆ ನವೀನ್ ರೆಡ್ಡಿ ಅವರು ಬರ್ತಾರೆ, ಬಂದು ಆ ಸ್ಕ್ರಿಪ್ಟ್ ಬಗ್ಗೆ ಹೇಳ್ತಾರೆ. ಸೊ ನಾನು ಒಂದು ಆಪ್ಷನ್ ಅಲ್ಲಿ ಏನು ಹೇಳ್ತೀನಿ ಅಂದ್ರೆ, ಡೈರೆಕ್ಟರ್ ನೀವೆಲ್ಲ ನಿಮ್ಮ ಮೈಂಡಲ್ಲಿ ಯಾರು ಇದ್ದಾರೋ ಎಲ್ಲರ ಹತ್ರ ಅಪ್ರೋಚ್ ಮಾಡಿ ಆ ಒಂದು ಲಾಸ್ಟ್ ಆಪ್ಷನ್ ಹೇಳಿ. ಸೊನಾಲ್ ಅವರಿದ್ದಾರೆ ಅಂದ್ರೆ ಲಾಸ್ಟ್ ಅಂದ್ರೆ ಬೇಜಾರು ಮಾಡ್ಕೊಬೇಡಿ ಲಾಸ್ಟ್ ಟೈಮ್ ಅಂತ, ಅಂದ್ರೆ ಅವ್ರ ಮೈಂಡಲ್ಲಿ ಇರುತ್ತೆ. ಯಾವತ್ತೂ ನಾನು ಇನ್ವಾಲ್ವ್ ಆಗಲ್ಲ, ಅಂದ್ರೆ ಕಾಸ್ಟಿಂಗ್ ಅಲ್ಲಿ ಇನ್ವಾಲ್ವ್ ಆಗಲ್ಲ. ಈ ತರ ಇದೆ ಅಂತ ನಿಮಗೆ ಅವ್ರ ಬುಕ್ ಸಬ್ಜೆಕ್ಟ್ ಹೇಳಿದ ತಕ್ಷಣ ನನಗೆ ಫಸ್ಟ್ ಕಾಲ್ ಮಾಡಿ ಹೇಳ್ತಾರೆ, ಬ್ಯೂಟಿಫುಲ್ ಸ್ಕ್ರಿಪ್ಟ್ ಸರ್, ವಾಟರ್ ಸ್ಕ್ರಿಪ್ಟ್ ಬ್ಯೂಟಿಫುಲ್ ಆಗಿದೆ, ತುಂಬಾ ಚೆನ್ನಾಗಿದೆ ಸ್ಕ್ರಿಪ್ಟ್ ಇದು ಅಂತ ನಾನು ಇಮಿಡಿಯೇಟ್ ಆಗಿ ಮಾಡ್ತೀನಿ ಅಂತ ಹೇಳಿ. ಅದಾದ್ಮೇಲೆ ಅಲ್ಲಿಂದ ಡಿ ಗ್ಲಾಮರ್, ನಾವು ಏನು ರಾಬರ್ಟ್ ಅಲ್ಲಿ ಎಷ್ಟು ಗ್ಲಾಮರ್ ಆಗಿ ಕಾಣಿಸ್ತಿದ್ವು ಅಷ್ಟೇ ಡಿ ಗ್ಲಾಮರ್ ಆಗಿ ಮಾಡಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಒಬ್ರು ಒಳ್ಳೆ ಫ್ರೆಂಡ್ ನನಗೆ, ಅಂದ್ರೆ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಫ್ರೆಂಡ್, ಅವರು ನನಗೆ ಪೇರ್ ಆಗಿ ಮಾಡಿದಾಗ ಆ ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ದಟ್ ವಾಸ್ ವೆರಿ ಗುಡ್. ನಮ್ಗೆ ಒಂದು ಕೆಮಿಸ್ಟ್ರಿ ಇವರಾಗ್ಲಿ, ತರುಣ್ ಸುಧೀರ್ ಅವರಾಗ್ಲಿ, ಅಂಡ್ ಅಮ್ಮ ಆಗ್ಲಿ, ಅಂದ್ರೆ ತರುಣ್ ತಾಯಿ ಅವರು, ಅಂಡ್ ನಮ್ಮ ಫ್ಯಾಮಿಲಿ ಆಗಲಿ, ನಿಶಾ ಅವರಾಗ್ಲಿ, ಎಲ್ಲರೂ ಹೇಳಿದ್ದೇನು ಅಂದ್ರೆ ಬ್ಯೂಟಿಫುಲ್ ಆನ್ ಸ್ಕ್ರೀನ್ ಪೇರ್. ಅದು ಒಂದು ಕಾಣಿಸ್ತಾ ಇದೆ ಸ್ಕ್ರೀನ್ ಅಲ್ಲಿ ಅನ್ನೋದು. ಥ್ಯಾಂಕ್ ಯು ಸೋ ಮಚ್. ಅಂಡ್ ಶ್ರುತಿ ಅಮ್ಮ ಮಗನಾಗಿ ನಮ್ಮ ಸುದೀಪ್ ಸರ್ ಅವ್ರು ಮಾಡಿದ್ದಾರೆ. ಥ್ಯಾಂಕ್ ಯು ಸುಧೀರ್ ಅವರೇ. ಇತ್ತೀಚೆಗೆ ನಾನು ಒಂದಿಷ್ಟು ವಿಡಿಯೋಸ್ ಎಲ್ಲ ನೋಡ್ತಿರ್ತೀನಿ, ಅವ್ರದ್ದು ಎಲ್ಲ ಫಾರ್ವರ್ಡ್ ಮಾಡ್ತಿರ್ತೀನಿ. ಕೆಲವೆಲ್ಲ ಬ್ಯೂಟಿಫುಲ್ ಆಗಿ ಮಾತಾಡಿರ್ತಾರೆ ಲೈಫ್ ಬಗ್ಗೆ ಆಗ್ಲಿ, ಅಥವಾ ತೆಂಗಿನ ಮರದ ಒಂದು ಹೇಳಿದ್ರಲ್ಲ, ತುಂಬಾ ನನಗೆ ಇಂಪ್ರೆಸ್ ಆಗಿತ್ತು. ಅಂದ್ರೆ ಲೈಫ್ ನಾಗ ಈ ತರ ನೀವು ಜರ್ನಿನ ಈ ತರನು ಒಂದಿಷ್ಟು ನೋಡಿದಿರ ಅಂತೇಳಿ. ನಾನು ತುಂಬಾ ನೋಡಿದ್ದೀನಿ ಲೈಫ್ ಜರ್ನಿ, ತುಂಬಾನೇ ಒಂದು ಕನೆಕ್ಟ್ ಆಗತ್ತೆ ಎಲ್ಲ ನೀವು ಹೇಳಿದ್ದೆಲ್ಲ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಶ್ರುತಿ ಅಮ್ಮ, ನಾನು ಅವರು ಇಲ್ಲಿಲ್ಲ, ಬಟ್ ನೆಕ್ಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಸಿಗ್ತಾರೆ. ಶ್ರುತಿ ಅಮ್ಮ ಹ್ಯಾಸ್ ಡನ್ ಅ ವಂಡರ್ಫುಲ್ ವರ್ಕ್. ಅವರ ಒಂದು ಕ್ಯಾರೆಕ್ಟರ್ 2 ಶೇಡಲ್ಲಿ ಬರುತ್ತೆ, ಅಸ್ ಸುದಿ ಅವ್ರದ್ದು 2 ಶೇಡಲ್ಲಿ ಬರುತ್ತೆ. ಅಂಡ್ ನನ್ನ ಪಾತ್ರ ಒಬ್ಬ ಎಮೋಷನ್ ಇಲ್ದಿರೋನು, ಅಂದ್ರೆ ಮೃಗದ ತರ ಇರೋನು ಒಂದು ಮನುಷ್ಯನಾಗಿ ಪರಿವರ್ತನೆ ಆಗಿ ಅಲ್ಲಿಂದ ಒಬ್ಬ ರಾಕ್ಷಸನಾಗ್ತಾನೆ. ಅದಕ್ಕೆ ಎಲ್ಲಾ ಕಾರಣಗಳು, ಎಲ್ಲಾ ಬಿಟ್ ಸೀನ್ಗಳು ಇರುತ್ತೆ. ಎಲ್ಲೋ ಒಂದ್ ಕಡೆ 1984ರಲ್ಲಿ ನಮ್ಮ ತಂದೆಯವರ ಸಿನಿಮಾ ಜಿದ್ದು ಬರುತ್ತೆ. ಸುಮಾರು ಜನ ಅಂದ್ರೆ ಸೀನಿಯರ್ ನಮ್ಮ ಅಣ್ಣ ಎಲ್ಲ ನೋಡಿರ್ತಾರೆ. ಸೊ ಸುಮಾರು ಜನ ನೋಡಿರ್ತೀರ ಅನ್ಸುತ್ತೆ ಆ ಸಿನಿಮಾ ಜಿದ್ದು. ಅಲ್ಲಿ ಒಬ್ಬ ಮನುಷ್ಯ, ಒಬ್ಬ ಕಾಮನ್ ಮ್ಯಾನ್, ಒಬ್ಬ ನಾರ್ಮಲ್ ಆಗಿರೋ ಪರ್ಸನ್ ನ ಒಂದಿಷ್ಟು ಎಮೋಷನಲ್ ಆಗಿ ಕನ್ವರ್ಟ್ ಆಗಿ ಅವನಿಗೆ ಆಗ್ತಿರುವಂತ ಒಂದು ಅನ್ಯಾಯ, ಎಲ್ಲ ಪ್ರಪಂಚದಲ್ಲಿ ಒಂದಿಷ್ಟು ಆಗ್ತಿರೋ ಅನ್ಯಾಯ ಅಷ್ಟೂನು ಅವನ್ ಏನಾಗ್ತಾನೆ ಅಂದ್ರೆ ಹೋಗ್ತಾ 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 ಮೃಗನಾಗಿ ಕನ್ವರ್ಟ್ ಆಗಿ ಆಮೇಲೆ ಅವ್ರನ್ನ ತೆಗೆದು ಬೋನ್ ಒಳಗಡೆಲ್ಲ ಹಾಕಿ ಒಂದು ಹುಲಿ ತರದ ವರ್ತನೆಗಳೆಲ್ಲ ಮಾಡ್ತಿರ್ತಾರೆ. ಸೊ ಅಲ್ಲಿ ನನಗೆ ಅದು ತುಂಬಾ ಇಂಪ್ರೆಸ್ ಆಗಿತ್ತು ಒಂದ್ ಟೈಮ್. ಅಂದ್ರೆ ನಾನು ತುಂಬಾ ಚಿಕ್ಕವನು, ಸಣ್ಣವನವಾಗ. ಅದಾದ್ಮೇಲೆ ಕ್ಯಾಸೆಟ್ ಅಲ್ಲಿ ನೋಡಿದ್ದೆ ಆ ಸಿನಿಮಾ ಆಗ್ಲಿ, ಅವೆಲ್ಲ ಬಂದು ನನಗೆ ಎಲ್ಲ ಒಂದ್ ಕಡೆ ಯೂಸ್ ಮಾಡ್ಕೋಬೇಕಿದ್ದು ಅಂತ. ಅಲ್ಲಿ ನನಗೆ ಎಕ್ಸಾಕ್ಟ್ ಆಗಿ ಈ ಸಿನಿಮಾ ಬಂದಾಗ ಇಲ್ಲಿ ಮೃಗ, ಅದಾದ್ಮೇಲೆ ಮನುಷ್ಯ, ಅದಾದ್ಮೇಲೆ ಒಂದು ರಾಕ್ಷಸ ಅಂತ, ಈ ಮೃಗ ಅಂಡ್ ರಾಕ್ಷಸ ಇದು 2 ನಮ್ಮ ತಂದೆಯವರು ಒಂದು ಸಿನಿಮಾದಿಂದ ತಗೊಂಡೆ ನಾನು. ಅದು ನನಗೆ ತುಂಬಾನೇ ವರ್ಕೌಟ್ ಆಗಿದೆ ಆಕ್ಚುಲಿ. ಆ ಲಾಸ್ಟ್ ಒಂದು ಇದು ಅಂಡ್ ವಿಕ್ರಮ್ ಮಾಸ್ಟರ್, ಮಂಜು ಮಾಸ್ಟರ್, ಡಿಫ್ರೆಂಟ್ ಡ್ಯಾನಿ ಮಾಸ್ಟರ್ ಅಂಡ್ ರಿಯಲ್ ಸತೀಶ್ ಅಂದ್ರೆ ವಾಸ್ ನಮ್ಮ ಹಿಟ್ 3, ಅದಾದ್ಮೇಲೆ ಪುಷ್ಪ, ಇವೆಲ್ಲ ಸಿನಿಮಾಗಳು ಮಾಡಿರುವಂತ ಒಬ್ಬ ಮಾಸ್ಟರ್. ಸೊ ಎಲ್ಲ ಇಡೀ ಸಿನಿಮಾದಲ್ಲಿ ಎಲ್ಲೂ ನನ್ನ ಫೈಟ್ ಬರುತ್ತೆ ಅಂತ ನಾನು ಎಕ್ಸ್ಟ್ರಾ ಎಲ್ಲೂ ಇದು ಫೈಟ್ ಮಾಡ್ತಿದ್ದೀನಿ, ಅಥವಾ ಎಲ್ಲೂ ರೋಪ್ ಶಾಟ್ಗಳು ಅಂದ್ರೆ ಎಕ್ಸ್ಟ್ರಾ ಯಾವುದೋ ಫ್ಲೈ ಮಾಡೋದಾಗ್ಲಿ ಯಾವುದೂ ಮಾಡದೆ ಒಂದಿಷ್ಟು ಅಂದ್ರೆ ಸಬ್ಜೆಕ್ಟ್ ಬಿಟ್ಟು ಎಲ್ಲೂ ಹೊರಗಡೆ ಹೋಗದೆ ಈ ಸಬ್ಜೆಕ್ಟ್ ನ ಮಾಡಿದ್ದೀವಿ. ಅಂಡ್ ಐ ಥಿಂಕ್ ಟೀಮ್ ಬಿಟ್ಟು ಹೊರಗಡೆ ಒಂದಿಷ್ಟು ಜನ, ನಮ್ಮ ತರುಣ್ ಸುಧೀರ್ ಸರ್ ತುಂಬಾ ಥ್ಯಾಂಕ್ಸ್ ಹೇಳಬೇಕು. ಅವರು ಒಂದಿಷ್ಟು ಫೀಡ್ಬ್ಯಾಕ್ಗಳು ಕೊಟ್ಟರು ನನಗೆ. ಥ್ಯಾಂಕ್ ಹಿಮ್ ಸೋನಾಲ್ ಅವರೇ. ಬಹಳ ನನಗೆ ಅವ್ರು ಹೇಳಿದ್ದು ನನಗೆ ತುಂಬಾ ಮೈಂಡಲ್ಲಿ ಇದೆ. ಅಂದ್ರೆ ಫಸ್ಟ್ ಹಾಫೇ ಇನ್ನೊಬ್ಬ ಆಕ್ಟರ್, ಸೆಕೆಂಡ್ ಹಾಫೇ ಇನ್ನೊಬ್ಬ ಆಕ್ಟರ್ ತರದ್ ಪರ್ಫಾರ್ಮ್ ಮಾಡಿದ್ದೀರಾ. ಅಂದ್ರೆ ಫಸ್ಟ್ ಹಾಫ್ ನನಗೆ ಇಡೀ ಸಿನಿಮಾದಲ್ಲಿ ಆಲ್ಮೋಸ್ಟ್ 3 ನಿಮಿಷ ಇರುತ್ತೆ ನನ್ನ ಡೈಲಾಗ್. ಎಲ್ಲೋ ಒಂದ್ ಕಡೆ ಇಂಟರ್ವಲ್ ಪಾಯಿಂಟ್ ಅಲ್ಲಿ ಒಂದಿಷ್ಟು ಡೈಲಾಗ್ ಇರುತ್ತೆ. ಎಲ್ಲಾರ ಕೂತ್ಕೊಂಡು ನಾವೆಲ್ಲ ಯೋಚನೆ ಮಾಡ್ತೀವಿ, ಇಲ್ಲ ಎಡಿಟ್ ಅಲ್ಲಿ ಇರ್ಬೇಕಾದ್ರೆ ಡೈಲಾಗು ಅಂದ್ರೆ ಮಾದೇವ ಕ್ಯಾರೆಕ್ಟರ್ ಮಾತಾಡಿದ್ರೆ ಇದು
ಆ ಗತ್ತು ಕಳ್ಕೊಂತಿದ್ದಾನೆ, ಅವನೆಷ್ಟು ಕಡಿಮೆ ಮಾತಾಡ್ತಾನೋ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ ಆನ್ ಸ್ಕ್ರೀನ್ ಅಂತ ಹೇಳಿ ಆದಷ್ಟು ನಾನು ಆಕ್ಷನ್ಸ್ ಅಲ್ಲಿ ತೋರಿಸಿದ್ದೀನಿ. ಅಂಡ್ ಶ್ರುತಿಯಮ್ಮ ನನ್ನ ಎದುರುಗಡೆ ಒಂದಿಷ್ಟು ಡೈಲಾಗ್ ಮಾತಾಡಿದಾಗ, ಸೊನಾಲ್ ಅವರು ಒಂದಿಷ್ಟು ಮಾತಾಡಿದಾಗ ಶ್ರುತಿಯಮ್ಮನೂ ಹೇಳ್ತಿರ್ತಾರೆ, ಪುಟ ಯೂಶಲಿ ನಾವು ಆಪೋಸಿಟ್ ಅಲ್ಲಿ ಏನಾದ್ರೂ ಮಾತಾಡಿ ನೀವು ಅದನ್ನ ಕನ್ವೆ ಮಾಡಕ್ ಡೈಲಾಗ್ ಅಲ್ಲಿ ಹೇಳಿದ್ರೆ ತುಂಬಾ ಈಸಿ ಇರುತ್ತೆ, ಬಟ್ ಇಷ್ಟರಲ್ಲೇ ಬರೀ ಆ ಕಣ್ಣಲ್ಲಿ ಆಕ್ಟ್ ಮಾಡಿದ್ಯಾ, ತುಂಬಾ ಇಷ್ಟ ಆಯ್ತು. ಅಂಡ್ ಸೊನಾಲ್ ಅವ್ರಿಗೂ ಒಂದು ಇಡೀ ಸಿನಿಮಾ ಮೊನ್ನೆ ನೋಡಿದಾಗ ನೀವು ಹೇಳಿದ್ರಿ ಒಂದು, ಅಂಡ್ ಸೇಮ್ ಥಿಂಗ್ ಶ್ರುತಿಯಮ್ಮನೂ ಹೇಳಿದ್ರು, ನಾನು ಹೇಳಿರ್ಲಿಲ್ಲ ನನಗೆ ಆ ಶಾರ್ಟ್ ಹೇಳಿದ್ರು ನನಗೆ, ಎದುರುಗಡೆ ಆಕ್ಟರ್ ಇದ್ದು ಪರ್ಫಾರ್ಮ್ ಮಾಡಿದಾಗ ಅದು ಬೇರೆ ತರದ್ದಿರುತ್ತೆ. ಒಂದು ಕನ್ನಡಿ ಮುಂದೆ ನಿಂತ್ಕೊಂಡು ಒಬ್ಬನೇ ನೀನು ಆ ಒಂದು ಎಲ್ಲಾನು ಮೈಂಡಲ್ಲಿ ತಗೊಂಡು ಅಲ್ಲಿ ಬಂದು ಅದನ್ನ ಎಕ್ಸ್ಪ್ರೆಸ್ ಮಾಡೋದು ತುಂಬಾ ಕಷ್ಟ ಆಯ್ತು, ತುಂಬಾ ಚೆನ್ನಾಗಿ ಮಾಡಿದೆ ಮೊನ್ನೆ ಅಂತ ಹೇಳಿದ್ರು. ಅಂಡ್ ಐ ಥ್ಯಾಂಕ್ ಮಹಾಲಕ್ಷ್ಮಿ ಮ್ಯಾಮ್, ಅವರೊಂದು ಗೆಸ್ಟ್ ಅಪಿಯರೆನ್ಸ್ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಅಂಡ್ ಇಡೀ ಚಿತ್ರತಂಡ, ಅಂಡ್ ಐ ಹ್ಯಾವ್ ಟು ಥ್ಯಾಂಕ್ ನಮ್ಮ ಕಿರಣ. ಎವ್ರಿ ಸ್ಟೇಜಲ್ಲಿ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಕಿರಣ್, ಥ್ಯಾಂಕ್ ಯು ಸೋ ಮಚ್ ಕಿರಣ್. ಅಂಡ್ ಒಂಥರ ಅವನಿಗೆ ಇನ್ನೊಂದು ಹೆಸರು ಕೊಡ್ತೀನಿ, ಅದು ತಪ್ಪ ಅರ್ಥ ಅಲ್ಲ, ಅದು ಬೆನ್ನತ್ತಿದ್ದ ಬೇತಾಳಂತರ, ನೀನು ಅದನ್ನ ತಪ್ಪಾಗಿ ತಗೋಬೇಡ. ಅಂದ್ರೆ ಈ ಕೆಲಸ ಹೇಳ್ಬಿಟ್ರೆ ಸಾಕು, ಅವ್ರು ಹೆಗಲ್ ಮೇಲೆ ಕುತ್ಕೊಂಡ್ಬಿಟ್ಟಿರ್ತಾನೆ, ಅವ್ರ ಕೆಲಸ ಆಗೋವರೆಗೂ ಇಲ್ಲ ಹೇಳಿದ್ದಾರೆ ಅಂತ ಹೇಳಿ. ಅಂಡ್ ಐ ಥ್ಯಾಂಕ್ ರಾಹುಲ್ DTS, ಅದು ಬೇರೆ ತರದೇ ಒಂದು ಸೌಂಡ್ ಡಿಸೈನಿಂಗ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಸೊ ಇದು ಫಸ್ಟ್ ಟೈಮ್ ಅಂದ್ರೆ ನಿಮ್ಮ ಹತ್ರ ನನ್ನ ಸಿನಿಮಾ ಮಾತಾಡ್ಬೇಕಾಗಿದೆ, ಯಾಕಂದ್ರೆ ನಿಮ್ಮ ಮಾದೇವ್ರ ಬಗ್ಗೆ ಎಲ್ಲೂ ಮಾತಾಡಿಲ್ಲ ನಾನು, ಇದು ಫಸ್ಟ್ ಪ್ರೆಸ್ ಮೀಟ್. ಸೊ ಈಗಾಗಲೇ ಒಂದಿಷ್ಟು ಟೀಸರ್ ಮೇಕಿಂಗ್ ಅಂಡ್ ಒಂದು ಸಾಂಗ್ ಬಂದಿದೆ, ಮಾದಪ್ಪನ್ ಸಾಂಗ್ ಹಾಡಿದ್ದಾರೆ, ಇನ್ನೊಂದು ಸಾಂಗ್ ಇದೆ, ಅದೊಂದು ವಂಡರ್ಫುಲ್ ಸಾಂಗ್, ಅದನ್ನು ನೆಕ್ಸ್ಟ್ ಬರ್ತಿದೆ. ಅಂಡ್ ಮೋಸ್ಟ್ ಪ್ರಾಬಬ್ಲಿ 31st ನಾವು ಟ್ರೈಲರ್ ಲಾಂಚ್ ಮಾಡೋ ಎಲ್ಲ ಸಾಧ್ಯತೆಗಳು ಮಾಡ್ಕೊಂಡಿದ್ದೀವಿ. ಸೊ ಟ್ರೈಲರ್ ಅಂಡ್ ಒಂದಿಷ್ಟು ಬೇರೆ ಕಂಟೆಂಟ್ಗಳೆಲ್ಲ ಬಿಡೋಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸೊ ಇದು ನನ್ನ ಸಿನಿ ಜರ್ನಿಯಲ್ಲಿ ಬೇರೆ ತರದ್ದೇ ಒಂದು ಸಿನಿಮಾ ಆಗುತ್ತೆ, ಖಂಡಿತ ಎಮೋಷನಲ್. ಅಂಡ್ ಪ್ರತಿ ಸಲನೂ ಹೇಳ್ತಿದ್ದೀವಿ, ನಮ್ಮ ತಂದೆಯವರ ಕರುಣನ ಕೂಗು ಸಿನಿಮಾ ಎಷ್ಟು ಇಮೋಷನಲ್ ಆಗಿ, ನೀವು ಹೇಳಿದ್ರಿ ಎಷ್ಟು ಇಮೋಷನಲ್ ಆಗಿತ್ತು ಅಂತ. ಇಮೋಷನ್ ಬಂದು ಒಂದೇ, ಕಾರಣಗಳು ಬೇರೆ ಬೇರೆ ಇರುತ್ತೆ. ಈಗ ಅಳು ಆಗ್ಲಿ, ನಗು ಆಗ್ಲಿ, ಅಥವಾ ನಾವು ಯಾವುದೇ ಮಾಡಿದ್ರು ಆ ಒಂದು ಆಕ್ಷನ್ಸ್ ನಮ್ಮ ಅದಕ್ಕೆ ಕಾರಣಗಳು ಬೇರೆ ಇರುತ್ತೆ, ರೀಸನ್ಸ್ ಆಗ್ಲಿ. ಸೊ ಕರುಣನ ಕೂಗು ರೀಸನ್ ಬೇರೆ ಇತ್ತು, ಬಟ್ ಆ ಎಮೋಷನ್ ಒಂದೇ ತರ ಇತ್ತು. ಈ ಸಿನಿಮಾನು ಒಂದಿಷ್ಟು ಎಮೋಷನಲ್ ಆಗಿ ಕನೆಕ್ಟ್ ಆಗುತ್ತೆ, ಸೊ ಅದಕ್ಕೆ ಕಾರಣಗಳು ಬೇರೆ ಬೇರೆ ಇರುತ್ತೆ. ಖಂಡಿತ ಒಂದು ಈ ಸಿನಿಮಾ ಮನ್ಸಿಗೆ ತುಂಬಾ ಹತ್ತಿರ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಸರ್. ಹೌದು ಸರ್, ಅಂದ್ರೆ ಒಂದು ಚೈಲ್ಡ್ ಎಪಿಸೋಡ್ ಅಲ್ಲಿ ಒಂದಿಷ್ಟು ಅವನು ಟ್ರಾಮಾ ನಡೆದಿರುತ್ತೆ, ಆ ಚೈಲ್ಡ್ ಎಪಿಸೋಡ್ ಇಂದಾನೆ ಬರ್ತಿರ್ತೀವಿ. ಆ ಒಂದು ಟ್ರಾಮಾ ಏನಾಗತ್ತೆ ಅಂದ್ರೆ ಅವನಿಗೆ ಮರ್ತು ಬಿಡ್ತಾನೆ, ಎಲ್ಲಾ ಎಮೋಷನ್ಸ್ ಮರಿತಾ ಒಂದು ಚೈಲ್ಡ್ ಇಂದಾನೆ ಅವ್ನು ಬೆಳಿಬೇಕಾದ್ರೆ, ಮಗುವಿಂದಾನೆ ಬೆಳಿಬೇಕಾದ್ರೆ ಅವನು ಆ ತರದ ಒಂದು ಯಾವುದೇ ಎಮೋಷನ್ಸ್ ಇಂದ ಬೆಳೆದು ಬಿಟ್ಟಿರ್ತಾನೆ. ಅವನು ಗೊತ್ತಾಗಲ್ಲ, ಈ ಪ್ರಪಂಚ ತುಂಬಾ ಹೊಸದಾಗಿರ್ತಾನೆ. ಪ್ರಪಂಚ ಹೊಸದಾಗಿದ್ದಾಗ ಅವನು ಮಾತಾಡಲ್ಲ, ಅವ್ನಿಗೆ ಏನೂ ಬರಲ್ಲ, ಅವ್ನು ಒಂಥರ ಒಡ್ಡನ್ ತರ ಇರ್ತಾನೆ. ಬಟ್ ಅಲ್ಲಿಂದ ಒಂದಿಷ್ಟು ಚೇಂಜಸ್ ಪಾರ್ವತಿ ಅವ್ರ ಕಡೆಯಿಂದ ಆಗುತ್ತೆ. ಪಾರ್ವತಿ ಅವರು ಒಂದು ಯಾವುದೋ ಒಂದು ರೀಸನ್ಗೋಸ್ಕರ ಮಾದೇವನ ಹಿಂದೆ ಬರ್ತಾರೆ, ಮಾದೇವ ಯಾವುದೋ ಒಂದು ರೀಸನ್ಗೋಸ್ಕರ ಪಾರ್ವತಿ ಅವ್ರ ಹಿಂದೆ ಹೋಗಿರ್ತಾರೆ. ಸೊ ಒಂದಿಷ್ಟು ಚೇಂಜಸ್ ಆಗ್ತಾ ಹೋಗುತ್ತೆ ಆ ಕ್ಯಾರೆಕ್ಟರ್ ಅಲ್ಲಿ, ಆ ಚೇಂಜಸ್ ನಾನು ತರಕ್ಕೆ. ಅಂಡ್ ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ, ಫಸ್ಟ್ ಟೈಮ್ ಒಂದ್ಸಲ ಐ ಬ್ಲಿಂಕ್ ಮಾಡ್ತಾನೆ, ಕಣ್ಣು ಅವನಿಗೆ ಬ್ಲಿಂಕ್ ಮಾಡೋದು ಗೊತ್ತಿರೋ, ಒಂಥರ ಫೈಟ್ ಮಾಡೋದು ಹಿಂಗೆ ನೋಡ್ತಿರ್ತಾನೆ, ನೀವು ನೋಡಿರ್ಬೋದು ಒಂದು ಕೆಲವು ಇದರಲ್ಲಿ. ಫಸ್ಟ್ ಟೈಮ್ ನಗ್ತಾನೆ, ನಗು ಅನ್ನೋದನ್ನ ಪಾರ್ವತಿ ಅವ್ರು ಬಂದ ಲೈಫಲ್ಲಿ ಚೇಂಜಸ್ ಆಗಿರುತ್ತೆ. ಇಷ್ಟೆಲ್ಲ ಇದ್ದು ಅವನಿಗೆ ಈ ಪ್ರಪಂಚದಲ್ಲಿ ಎಲ್ಲ ಇನ್ನೇನೋ ಅವ್ನು ತೊಡಗಿಸ್ಕೋಬೇಕು, ಅವ್ನು ದೊಡ್ಡದಾಗ ಏನೋ ಒಂದು ಯಾವುದೋ ಒಂದು ರೀಸನ್ ಆಗಲ್ಲ, ಅವ್ನು ಅಲ್ಲಿಂದ ಒಂದು ರಾಕ್ಷಸನ ತರ ಪರಿವರ್ತನೆ, ಅವ್ನು ರಾಕ್ಷಸ ಇದಾಗ್ತಾನೆ, ರೂಪ ತಗೊಂತಾನೆ. ಸೊ ಎಲ್ಲಾನು ಈ ಒಂದು ಸ್ಟೇಜಸ್ ಅಲ್ಲಿ ನಾವೆಲ್ಲ ಪ್ಲಾನ್ ಮಾಡೋದೇನಂದ್ರೆ ಒಂದಿಷ್ಟು ಡೈಲಾಗ್ಗಳು ಕಮ್ಮಿ ಎಷ್ಟು ಇರುತ್ತೋ ಅಷ್ಟು ಚೆನ್ನಾಗಿದೆ, ಆ ಗತ್ತಿದೆ, ಆ ಪವರ್, ಆ ಕ್ಯಾರೆಕ್ಟರ್ ಪವರ್ ಇದೆ ಅನ್ನೋದು. ಸೊ ನನಗೂ ತುಂಬಾ ಅವಕಾಶ ಸಿಕ್ತು ಆಸ್ ಅನ್ ಆಕ್ಟರ್, ಒಬ್ಬ ನಟನಾಗಿ ನಾನು ಇಲ್ಲಿ ಇಮೋಟ್ ಮಾಡೋಕ್ಕೆ. ಖಂಡಿತ ಅದರಲ್ಲಿ ನಾನು ಗೆದ್ದಿದ್ದೀನಿ ಅಂತ ನನಗೆ ಎಲ್ಲೋ ಒಂದ್ ಕಡೆ ಅನ್ಸುತ್ತೆ, ಬಿಕಾಸ್ ನಾವು ನೋಡ್ತಾ ಇದ್ದಾಗ ಕನೆಕ್ಟ್ ಆಗ್ತಿದೆ ಆ ಒಂದು ಕ್ಯಾರೆಕ್ಟರ್. ಮಾದೇವ ಫಸ್ಟ್ ಏನೋ ಒಂದು 20 ಮಿನಿಟ್ಸ್, ಒಂದು 15 to 18 minutes, 20 minutes ನಿಮ್ಗೆ ಅದೊಂದು ಆ ಫೀಲ್ ಕೊಡ್ತಾನೆ, ಪಾ ಏನು ಹಿಂಗಿದ್ದಾನೆ, ಮೃಗದ ತರ ಇದ್ದಾನೆ ಅಂತ. ಹೋಗ್ತಾ 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 ಆ ಮಾದೇವನ್ ಜೊತೆ ನೀವು ಟ್ರಾವೆಲ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ. ಎಲ್ಲೋ ಒಂದ್ ಕಡೆ ಅವ್ನು ನಗ್ದಾಗ ನಾವು ನಗೋದು, ಅವ್ನು ಎಲ್ಲೋ ಒಂದ್ ಕಡೆ ಪಾರ್ವತಿ ಕೆನ್ನೆ ನಾರ್ಮಲ್ ಆಗಿ ಗೀಳ್ದಾಗ
ಆ್ಯಂಡ್ ನಮಗೂ ಒಂದು ಸ್ಮೈಲ್ ಬರುತ್ತೆ. ಸೊ ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ ಈ ಕ್ಯಾರೆಕ್ಟರ್. ಇಲ್ಲಿವರೆಗೂ ನನ್ನ ಕರಿಯರಲ್ಲಾಗಲಿ ಒಂದಿಷ್ಟು ಈ ಥರದ್ದು ಸಿನಿಮಾಗಳು ಬಂದಿಲ್ಲ, ನಾನು ಮಾಡಿಲ್ಲ. ಸೊ ಖಂಡಿತ ಇದೊಂದು ಎಮೋಷ್ನಲ್ ಫ್ಯಾಮಿಲಿ ಡ್ರಾಮಾ ಸಿನಿಮಾ ಆಗುತ್ತೆ ಅಂತ ನಾನು ನಂಬಿದ್ದೀನಿ ಸರ್. ಸರ್ ಅದು ಬ್ಲಡ್ಡಲ್ಲಿ ಬಂದಿರೋದು ಸರ್, ನಮ್ಮ ಅಪ್ಪನಿಂದ ಬಂದಿರೋದು. ಸೊ ಅದು ಒಬ್ಬ ಅಂದರೆ ಅದಕ್ಕೆ ಅವಕಾಶಗಳು ಸಿಗಬೇಕು. ನಾನು ಈ ಸಿನಿಮಾ ಅಂತಲ್ಲ ಸರ್, ಫಸ್ಟ್ ಸಿನಿಮಾ ನಾನು ಹಿಂಗೆ ಕೆಲಸ ಮಾಡ್ಕೊಂಬಂದಿದ್ದು ಒಂದಿಷ್ಟು ಟೆಕ್ನಿಕಲ್. ಬಿಕಾಸ್ ಬೇಸಿಕಲಿ ನಾನು ಎಡಿಟಿಂಗಿಂದ ಕಲ್ತಿದ್ದು. ನಾನು ಇಲ್ಲಲ್ಲ ನಾಟ್ ಆ್ಯವಿಡ್, ಸ್ಟೀಕ್ ಬ್ಯಾಕಿಂದ ನಾನು ಕಲ್ತಿದ್ದು. ಒಂದಿಷ್ಟು ನಮ್ಮ ತಂದೆಯವ್ರು ಕಳಿಸಿ ಆ ಒಂದು ಎಡಿಟ್ ಹೇಗೆ ಅನ್ನೋದು. ಸೊ ಬೇಸಿಕಲಿ ಒಂದಿಷ್ಟು ಎಡಿಟಿಂಗ್ ಇಂದ ಬಂದಿರೋದ್ರಿಂದ ನನಗೆ ಎಲೆಕ್ಟ್ರಾನಿಕ್ ಬ್ಯಾಕ್ಗ್ರೌಂಡ್ ಇದೆ. ಐ ವಾಸ್ ವರ್ಕಿಂಗ್ ಇನ್ BPL ಇದು. ಸೊ ಎಲೆಕ್ಟ್ರಾನಿಕ್ ಆಗಲಿ ಸೌಂಡ್ ಆಗಲಿ ನಮ್ಮ ಪ್ರತಿಯೊಂದನ್ನು ಹೇಳ್ತಿದ್ರು. DTS ಅಲ್ಲಿ ನನಗೆ ಮೇ ಬಿ ಅದೊಂದು ಗಾಡ್ಸ್ ಗಿಫ್ಟ್ ಅನ್ಸುತ್ತೆ. ನನಗೊಂದು 500 ಲೇಯರ್ ಅಲ್ಲಿ ಹೋಗ್ತಿದ್ರು, DTS ಅಲ್ಲಿ ಹೋಗ್ತಿದ್ರು, ಸಡನ್ ಆಗಿ ಸ್ಟಾಪ್ ಮಾಡಿರ್ತೀನಿ. ಒಂದು ನಿಮಿಷ ನಿಲ್ಸಿ, ಓಪನ್ ಮಾಡಿ, ಸೆಷನ್ಸ್ ಓಪನ್ ಮಾಡಿ ಅಂತ. ಎಲ್ಲೋ ಒಂದ್ ಕಡೆ ಮಿಸ್ ಆಗಿರುತ್ತೆ. ಏನೋ ಒಂದು ಎಕ್ಸ್ಟ್ರಾ ಗಿಟಾರ್ದು ಏನೋ ಒಂದು ಸ್ಟ್ರಿಂಗ್ ಬಂದ್ಬಿಟ್ಟಿದೆ ಅಂತ. ಅಲ್ಲಿ ಇಂಜಿನಿಯರ್ ಆಗಲಿ ಇಲ್ಲ ಸರ್ ಬಂದಿಲ್ಲ ಅಂದಿರ್ತಾರೆ. ಇಲ್ಲ ಒಂದು ನಿಮಿಷ ಓಪನ್ ಮಾಡಿರ್ತೀನಿ, ಸಿಗುತ್ತೆ ಅಲ್ಲಿ. ಅದು ಮೇ ಬಿ ಅದೊಂದು ಗಾಡ್ಸ್ ಗಿಫ್ಟ್ ನನಗೆ. ಅಂಡ್ ಐ ಥ್ಯಾಂಕ್ ದ ಹೋಲ್ ಟೀಮ್, ಎಲ್ಲ ಟೆಕ್ನಿಕಲ್ ಟೀಮ್ ಸರ್. ಖಂಡಿತ ತುಂಬಾ ಹೆಲ್ಪ್ ಇದೆ ಸರ್. ಇಲ್ಲಿ ಒಂದಿಷ್ಟು ನೀವು ನೋಡ್ತಿರಲ್ಲ, ಈ June 6th ನೀವು ನೋಡ್ತೀರಾ, ಒಂದಿಷ್ಟು ಸೌಂಡಿಂಗ್ ಅಲ್ಲಿ ಆಗಲಿ. ಅಂಡ್ ಬಹಳ ಇಂಪಾರ್ಟೆಂಟ್ ಪ್ಲೇಸ್ಮೆಂಟ್. ನಾವು ಎಲ್ಲಿಗೆ ಸ್ಟಾಪ್ ಮಾಡಬೇಕು, ಎಲ್ಲಿಂದ ಎತ್ಕೋಬೇಕು ಅನ್ನೋದು ಕೆಲವೆಲ್ಲ ಇದೆ. ಸೊ ಒಂದೊಂದು ಫ್ರೇಮು ನಿಮ್ಗೆ ಏನಾದರೂ ಒಂಚೂರು ಈ ಕಡೆ ಆ ಕಡೆ ಆಯಿತು ಅಂದರೆ ನಿಮ್ಗೆ ಆ ಒಂದು ವಾಟ್ ಡು ವಿ ಕಾಲ್, ಆ ಒಂದು ಎನ್ಹಾನ್ಸ್ಮೆಂಟ್ ಸಿಗಲ್ಲ. ಒಂದು ಪಿಕ್ಚರ್ ಏನೋ ಒಂದು ಹೋಗ್ತಿದೆ, ಒಂದು ಸೆಂಟಿಮೆಂಟ್ ಆಗಲಿ ಅಥವಾ ಫೈಟ್ ಆಗಲಿ, ಆ ಪ್ರಾಪರ್ ಪ್ಲೇಸ್ಮೆಂಟ್ ಅಲ್ಲ, ಪ್ರಾಪರ್ ಫ್ರೇಮಲ್ಲಿ ನಾವು ಕರೆಕ್ಟಾಗಿ ಸೌಂಡ್ ಕೂರಿಸಿದ್ರೆ ಮಾತ್ರ ಅದೊಂದು ಇದು ಬರುತ್ತೆ ಅನ್ನೋದು. ಸೊ ಟೋಟಲ್ ಎಲ್ಲ ಟೆಕ್ನಿಕಲ್ ಟೀಮ್ ಅದು ಮಾಡಿದ್ದೀವಿ. ಅಂಡ್ ಸರ್ ಟೋಟಲ್ ಫಸ್ಟ್ ಇಂದ ಹಿಡಿದು ನನಗೆ ಒಂದಿಷ್ಟು ಆ ಒಂದು ಲೀನಿಯನ್ಸ್ ನನಗೆ ಡೈರೆಕ್ಟರ್ ಕೊಟ್ಟಿದ್ದಾರೆ. ಅಂಡ್ ಎಲ್ಲ ಒಂದ್ ಕಡೆ ಆ ಒಂದು ಇನ್ಪುಟ್ಸ್ ಇರುತ್ತಲ್ಲ, ಈ ತರ ಇದ್ರೆ ಚೆನ್ನಾಗಿರುತ್ತೆ, ಆನ್ ಸ್ಕ್ರೀನ್ ನಿಮ್ಗೆ ಕಾಣಿಸಿದ್ರೆ ಚೆನ್ನಾಗಿರುತ್ತೆ. ಅಂಡ್ ಕ್ಯಾರೆಕ್ಟರ್ನು ರೈಟ್ ಫ್ರಮ್ ಬಿಗಿನಿಂಗ್ ಇಂದ ಆ ಒಂದು ಟೋಟಲ್ ಬ್ರೌನ್ ಮಾಡ್ಕೊಂಡು ಲೆನ್ಸ್ ಆಗಲಿ ಅವನ ಕ್ಯಾರೆಕ್ಟರ್ ಆ ಥರ ಇರಲಿ ಅಂತ ಒಂದು ಡಿಸೈನ್ ಎಲ್ಲ ನಮ್ಮ ಡೈರೆಕ್ಟರ್. ಅಂಡ್ ಐ ಥ್ಯಾಂಕ್ ನಮ್ಮ ಮೇಕಪ್ ಮ್ಯಾನ್ ನರಸಿಂಹ ಅವರು. ಅಂಡ್ ಐ ಥ್ಯಾಂಕ್ ಮೈ ವೈಫ್ ನಿಷ್ಠಾ ಫಾರ್ ದಟ್. ಸೊ ಪ್ರತಿಯೊಂದು ಹೆಜ್ಜೆಯಲ್ಲೂ. ಅಂಡ್ ಇನ್ನೊಂದು ನಾನು ಹೇಳಲೇಬೇಕು, ಇತ್ತೀಚೆಗೆ ಅಂದರೆ ಆಫ್ಟರ್ ಮಹಾದೇವ ನಾನು ಏನು ಮಾಡ್ತಿದ್ದೀನಿ ಅಂದರೆ ಒಂದು ನನಗೆ ಆ ಪಾತ್ರಕ್ಕೆ ಸೆಟ್ ಆಗ್ಬಿಟ್ಟಿರ್ತೀನಿ. ನಾನು ಈ ಪಾತ್ರ ಮಾಡ್ತಿದ್ದೀನಿ ಅಂದರೆ ಐ ಜಸ್ಟ್ ಆ ಒಂದು ಇನ್ವಾಲ್ವ್ ಆಗಿ ಆ ಮಹಾದೇವನ್ನಾಗೆ ನಾನು ಬದುಕ್ಬಿಟ್ಟಿದ್ದೆ. ಆಲ್ಮೋಸ್ಟ್ ಒಂದು 3 months ಕ್ಯಾರೆಕ್ಟರಿಂದ ಹೊರಗಡೆ ಬರಬೇಕು ಅಂದರೆ ಒಂದು 3 months ಆಗಿತ್ತು. ಅಷ್ಟನ್ನೆಲ್ಲ ತಡ್ಕೊಂಡಿದ್ದು ನಮ್ಮ ವೈಫ್ ನಿಶಾ ಅವರು. ಬಿಕಾಸ್ ನಾನು ಮಾತಾಡ್ತಾ ಇರಲಿಲ್ಲ. ಬಿಕಾಸ್ ನಾನು ಮನೆಯಿಂದ ಹೊರಡ್ಬೇಕಾದ್ರೆ ಮಹಾದೇವನಾಗೆ ಹೋಗ್ತಿದ್ದೆ, ಮಹಾದೇವನಾಗೆ ಬರ್ತಿದ್ದೆ. ಪ್ರತಿ ಸಲ ನನಗೆ ಎಷ್ಟಾಗುತ್ತೋ ಲೆನ್ಸ್ ಹಾಕಿದ್ದೆ. ಫೈಟಲ್ಲೆಲ್ಲ ನನಗೆ ಬ್ಲಿಂಕ್ ಮಾಡಬಾರ್ದು ಅನ್ನೋದು. ಸೊ ಮನೆಯಲ್ಲೂ ಎಷ್ಟೊಂದ್ಸಲ ಹಿಂಗೆಲ್ಲ ನೋಡಿದ್ದೀನಿ ಅವ್ರನ್ನ. ಬಟ್ ಅದನ್ನೆಲ್ಲ ತಡ್ಕೊಂಡು ನಿಮ್ಗೆ ಎಷ್ಟೊಂದ್ಸಲ ಹೇಳಿರ್ತಾರೆ, ಮಹಾದೇವ ಅಲ್ಲ ನೀನು ಬಾ, ನಿಮ್ಗೆ ಹೊರಗಡೆ ಬಾ ಕ್ಯಾರೆಕ್ಟರ್ ಅಂತ. ಅದೆಲ್ಲ ತಡ್ಕೊಂಡು ಶಿ ವಾಸ್ ಆಲ್ಸೋ ಲೈಕ್ ವೆರಿ ಹೆಲ್ಪ್ಫುಲ್ ನನಗೆ. ಕೆಲವು ಟೈಮಲ್ಲಿ ಅವರು ಫೀಡ್ಬ್ಯಾಕ್ ಕೊಟ್ಟಿರ್ತಾರೆ ನನಗೆ, ಯಾವುದೋ ಒಂದು ಯೂಟ್ಯೂಬಲ್ಲಿ ಅಥವಾ ನಮ್ಮ ಟೀಮಲ್ಲಿ ಒಂದಿಷ್ಟು ಗ್ರೂಪ್ಗಳು ಮಾಡ್ಕೊಂಡ್ಬಿಟ್ಟಿರ್ತೀವಿ. ಸೊ ಎಲ್ಲ ಗ್ರೂಪಲ್ಲಿ ನಾವು ಏನೋ ಕರೆಕ್ಷನ್ಸ್ ಇತ್ತು ಅಂದರೆ ಅದನ್ನು ಇವ್ರಿಗೂ ತೋರಿಸಿರ್ತೀನಿ, ಅವರು ಒಂದು ಸಣ್ಣ ಪುಟ್ಟ ಕರೆಕ್ಷನ್ಸ್ ಹೇಳಿರ್ತಾರೆ. ಸೊ ಎಲ್ಲ ಒಂದು ಟೀಮಾಗಿ ಕೆಲಸ ಮಾಡ್ತಿದ್ದೀವಿ ಸರ್. ಸರ್ ಖಂಡಿತ ಆ್ಯಕ್ಷನ್ ಅಂತೂ ಕೊರತೆ ಇರಲ್ಲ. ಆ್ಯಕ್ಷನ್ 100% ಭರ್ಜರಿ ಆ್ಯಕ್ಷನ್ ಇದೆ. ಆ್ಯಕ್ಷನ್ ಮಾಡ್ತಿದ್ದೀನಿ ಅಂತೇಳಿ 4 ನಿಮಿಷ 3 ನಿಮಿಷ ಮಾಡಿಲ್ಲ. ಎಲ್ಲ 2 ನಿಮಿಷ 1.5 ನಿಮಿಷ 2 ನಿಮಿಷಕ್ಕೆ ಅಷ್ಟೇ ಮಾಡಿರೋದು. ಅಂದರೆ ಫೈಟೂ ಅಷ್ಟೇ. ಈ ಸಿನಿಮಾ ಮಾದೇವನಾಗೆ ಫೈಟ್ ಮಾಡಿರೋದು, ವಿನೋದ್ ಪ್ರಭಾಕರ್ ಅಂತೂ ಫೈಟ್ ಮಾಡಿಲ್ಲ ಇಲ್ಲಿ. ಸೊ ಮಾದೇವನಾಗಿ ಬಂದಿರೋದು ಸರ್. ಆ್ಯಂಡ್ ಸಾಂಗ್ಸು ಅಷ್ಟೇ. ಭಾಳ ಕಡೆ ಪ್ರತಿಧನ್ ಅವರಾಗಲಿ ನಮ್ಮ ಡೈರೆಕ್ಟರ್ ಅವರಾಗಲಿ ಒಂದಿಷ್ಟು ಸಾಂಗಲ್ಲಿ ಕನ್ವೆ ಮಾಡ್ತಿದ್ದೀವಿ. ಕೆಲವು ಡೈಲಾಗ್ಸಲ್ಲಿ ಕನ್ವೆ ಮಾಡೋದಕ್ಕಿಂತ ಸಾಂಗಲ್ಲಿ ಕನ್ವೆ ಮಾಡಿದ್ದೀವಿ. ಎಸ್ ಮ್ಯಾಮ್. ಹೌದು, ಸಾರಿ ಥ್ಯಾಂಕ್ ಯು ಸೊ ಮಚ್. ನನ್ನ ಆತ್ಮೀಯ ಗೆಳೆಯರಾದ ನಮ್ಮ ಶ್ರೀನಗರ ಕಿಟ್ಟಿ ಅವ್ರನ್ನ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡಬೇಕು. ಬಿಕಾಸ್ ಫಸ್ಟ್ ಅಂದರೆ ಒಬ್ಬ ಹೀರೋ ಈ ಕಡೆ ಸಂಜು ವೆಟ್ಸ್ ಗೀತಾ ಅವ್ರದ್ದು ಬರ್ತಿದೆ, ಆಸ್ ಎ ಹೀರೋ ಬರ್ತಿದೆ. ಬಟ್ ಇಲ್ಲಿ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಭಾಳ ಒಂದು ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಇಸ್ ವಾಯ್ಸ್
ಅಮೇಝಿಂಗ್ ವಾಯ್ಸ್, ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಆ್ಯಂಡ್ ಅವ್ರ ಕ್ಯಾರೆಕ್ಟರ್ ಆಗಲಿ, ಆ್ಯಂಡ್ ಸುಮಂತ್ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡಬೇಕು. ಒಬ್ಬ ನಮ್ಮ ಇಂಡಸ್ಟ್ರಿಗೆ ಒಬ್ಬ ಒಳ್ಳೆ ಕಾಮಿಡಿಯನ್ ಆಗ್ತಾರೆ ಅವರು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಲೈವ್ಲಿ ಆಗಿ ಕಾಮಿಡಿ ಮಾಡಬೇಕು ಅಂತ ಮಾಡಿಲ್ಲ, ನಿಮ್ಮ ಪ್ರೆಸೆನ್ಸೇ ಅದು ಒಂದು ಕಾಮಿಕಲ್ ಆಗಿದೆ. ದಯವಿಟ್ಟು ಯೂಸ್ ಮಾಡಿಕೊಡಿ. ಆ್ಯಂಡ್ ನಮ್ಮ ಸಿನಿಮಾದಲ್ಲಿ ಅಚ್ಯುತ್ ಸರ್ ಅವರು ಇದ್ದಾರೆ, ಅಚ್ಯುತ್ ಕುಮಾರ್ ಅವರು ಒಂದು ಬ್ಯೂಟಿಫುಲ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ನಕ್ಷತ್ರ, ನವೀನ್ ರೆಡ್ಡಿ ಸರ್ ಅವ್ರ ಮಗಳು ನಕ್ಷತ್ರ, ಅವರೊಂದು ಶಿ ಹಸ್ ಆಲ್ಸೋ ಕ್ಯಾರಿಡ್ ಬ್ಯೂಟಿಫುಲ್ಲಿ. ಅದು ಯಾರು ಅಂತ ನನಗೆ ಹೇಳಲ್ಲ. ಎಸ್ ಸರ್, ತುಂಬಾನೇ ಮಾತಾಡ್ಬಿಟ್ಟು ಸರ್. ಸರ್ ಇದೊಂದು ಗೆಟಪ್ ಸರ್, ದಿಸ್ ಇಸ್ ಸೆಕೆಂಡ್ ಗೆಟಪ್ ಆಫ್ಟರ್ ಪಾರ್ವತಿ ಎಂಟರ್ಸ್ ಮೈ ಲೈಫ್. ಫಸ್ಟ್ ಇನ್ನೊಂದು ಗೆಟಪ್ ಇದೆ, ಅರಕಡ್ ಒಂಥರ ಈ ಗೆಟಪ್ ಇರುತ್ತೆ ಸರ್. ಫಸ್ಟ್ ದಿಸ್ ಗೆಟಪ್ ಸ್ವಲ್ಪ ಸಣ್ಣ ಪುಟ್ಟದ್ದೇ ಚೇಂಜಸ್ ಅಷ್ಟೇ. ಅಂದ್ರೆ ತಲೆ ಎರಡು ಬಾಚಿ ಈ ಕಡೆ ಎಲ್ಲ ಒಂದು ಒಂದು ವಿಭೂತಿ ಎಲ್ಲ ಇಟ್ಟು ಏನೋ ಮಾಡ್ತಾ ಇರ್ತಾರೆ ಸರ್. ಅದೊಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಬರುತ್ತೆ, ಜಸ್ಟ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 1.5 to 2 seconds ಅಷ್ಟೇ ಬರುತ್ತೆ ಸರ್. ಅದಕ್ಕೆ ಇಡೀ ದಿನ ಮೇಕಪ್ ಎಲ್ಲ ಮಾಡಿ 4.5 hours ಅದು ಒಂದು ಮೇಕಪ್ ಆಯಿತು. ಇಲ್ಲ ಕೆಲವು ಶೂಟಿಂಗ್ ಇದಕ್ಕೆ ತುಂಬಾ ಕಷ್ಟ ಇದ್ದಾಗ ಅವ್ರು ಬಂದು ನಿಂತಿರ್ತಾರೆ. ಏನಿಲ್ಲ, ಯಾರೋ ಒಂದು ಹಳ್ಳಿಯಲ್ಲಿ ಶೂಟ್ ಮಾಡ್ತಿದ್ವಿ, ಪಾಪ ಅವ್ರು ಕೊಟ್ಟರು ಇದು ಹಸು ಕೊಟ್ಟಿಗೆ ಇತ್ತು, ಅಲ್ಲಿ 2 ಬಟ್ಟೆ ಒಣಗಾಕ್ತಾರಲ್ಲ, ದಾರ ಇದು ಕಂಬಿ ಇತ್ತು, 2 ಕಂಬಿ ಇಟ್ಕೊಂಡು ನಿಂತ್ಕೊಂಡಿದ್ದೆ, ಎಲ್ಲ ಬ್ಲಾಕ್ ಕ್ಲಾತ್ ಹಾಕಿ ಫುಲ್ ಒಂದ್ಸಲ ಪೇಂಟ್ ಮಾಡೋರು ಏರ್ ಬ್ರಷ್ ಅಲ್ಲಿ ವೈಟ್ ಕಲರ್ ಬ್ಲೂ, ಆಮೇಲೆ ಏರ್ ಬ್ರಷ್ ಕಟ್ಟಿಂಗ್ಸ್ ಎಲ್ಲ ಕೊಟ್ಟು ಜಸ್ಟ್ ಅಂದ್ರೆ ಡೈರೆಕ್ಟರ್ ಹೇಳಿದ್ರು ನನಗೆ ಅದು 1 to 2 seconds ಅಷ್ಟೇ ಬರುತ್ತೆ, ಬಟ್ ಅದಕ್ಕೆ ರೆಡಿ ಆಗಬೇಕು ಅಂತ ಹೇಳಿ. ಅದು ಒಂದು ಇನ್ನೊಂದು ಗೆಟಪ್. ಸೊ ಟೋಟಲ್ ಈ ಸಿನಿಮಾದಲ್ಲಿ ಮಾದೇವ ಒಂದು 4 ಗೆಟಪ್ ಆಗುತ್ತೆ, 4 ಗೆಟಪ್ ಇರುತ್ತೆ. ಅಂಡ್ ಎಷ್ಟು ಈ ಒಂದು ಸಿನಿಮಾದಲ್ಲಿ ಮಾದೇವ ಒಂದು ಪಾತ್ರ, ಪಾರ್ವತಿ ಒಂದು ಪಾತ್ರ, ಸುದಿಯವರು ಒಂದು ಪಾತ್ರ, ಕಮಲಾಕ್ಷಿ ಅವರು ಒಂದು ಅಂದ್ರೆ ಶ್ರುತಿಯಮ್ಮ ಅವರ ಒಂದು ಪಾತ್ರ, ಅದೇ ತರ ಟ್ರೈನ್ ಒಂದು ಇಟ್ ವಿಲ್ ಪ್ಲೇ ಕ್ಯಾರೆಕ್ಟರ್ ನಮ್ಮ ಸಿನಿಮಾಲ್ಲಿ. ಚಿಟ್ಟೆ ಒಂದು ಕ್ಯಾರೆಕ್ಟರು, ಅಂಡ್ ಟ್ರೈನ್ ಚಿಟ್ಟೆ ಅಂಡ್ ಶಿವ ಒಂದು ಕ್ಯಾರೆಕ್ಟರ್. ಅಂದ್ರೆ ಒಂದಿಷ್ಟು ಟ್ರಾನ್ಸಿಷನ್ಸ್ ಆಗುತ್ತೆ. ಶಿವ ಬಂದಾಗ ಏನೋ ಒಂದು ಬೇರೆ ತರದ್ದು ಒಂದು ಬ್ರಿಡ್ಜ್ ಸೀನ್ ಇರುತ್ತೆ, ಟ್ರೈನ್ ಬಂದಾಗ ಒಂದು ಇನ್ನೊಂದು ಕನೆಕ್ಟ್ ಆಗುತ್ತೆ, ಚಿಟ್ಟೆ ಬಂದಾಗ ಒಂದು ಇನ್ನೊಂದು ಕನೆಕ್ಟ್ ಆಗುತ್ತೆ. ಸೊ ಒಂದಿಷ್ಟು ಸ್ಕ್ರೀನ್ ಪ್ಲೇ ಬರುತ್ತೆ. ಎಸ್ ಸರ್. ಸರ್ ಖಂಡಿತ ಕನೆಕ್ಟ್ ಆಗುತ್ತೆ ಸರ್. ಇಮೋಷನಲ್ ಇದು ಅಳು ನಗು ಎಲ್ಲ ಒಂದೇ. ತಂದೆ ತಾಯಿ ಹೇಗೆ ನಮಗೆ ಎಷ್ಟೇ ನಾವು ದೊಡ್ಡವರಾದ್ರೂ ನಮ್ಮ ತಂದೆ ತಾಯಿ ಆಗ್ತಾರೆ, ಅದೇ ತರ ಸಿನಿಮಾ ಯಾವತ್ತಿದ್ರು ಒಳ್ಳೆ ಸಿನಿಮಾ ಖಂಡಿತ ಕನೆಕ್ಟ್ ಆಗೇ ಆಗುತ್ತೆ ಸರ್. ಸೊ ಐ ಫೀಲ್ ನಮಗೆ ಈ ಒಂದು ಯಾಕೆ ನಾವು ಅದನ್ನ ಆಯ್ಕೆ ಮಾಡ್ಕೊಂಡ್ವಿ ಅಂದ್ರೆ ಬಿಕಾಸ್ ನಾವು ಇವತ್ತಿನೂ ಮಾಡ್ಬೋದಿತ್ತು, ಬಟ್ ಅವತ್ತಿನ MG ರೋಡ್ ನೀವು ಮಿಸ್ ಮಾಡ್ತಿರಲ್ಲ ಸರ್. ನಿಮ್ಗೆ ಕೇಳ್ತೀನಿ, ಅವತ್ತಿನ MG ರೋಡ್ ಮಿಸ್ ಮಾಡ್ತಿರಲ್ಲ? ಮಿಸ್ ಮಾಡಲ್ವಾ? ಡೆಫಿನೆಟ್ಲಿ ಮಿಸ್ ಅಲ್ವಾ? ಅದೇ ತರ ಸರ್, ಇವತ್ತು ಕಾಲಘಟ್ಟದಲ್ಲಿ ಒಂದಿಷ್ಟು ಜನ ಇದ್ದಾರೆ, ಎಲ್ಲ ಯಂಗ್ಸ್ಟರ್ಸ್, ಅವರೆಲ್ಲ ಬಂದು ಹಳೆ ಸಿನಿಮಾಗಳು, ನಾನ್ ಕೇಳಿದ್ದೀನಿ ಕೆಲವ್ರನ್ನೆಲ್ಲ, ಅವರೆಲ್ಲ ಬಂದು ಇನ್ನೂ ಕುತ್ಕೊಂಡು ಇವಾಗ ಹಳೆ ಸಿನಿಮಾಗಳು ನೋಡ್ತಿದ್ದಾರೆ. ಅಯ್ಯೋ ಇದು ಫೀಲ್ ಕೊಡುತ್ತೆ ನಮ್ಗೆ, ಟಚ್ ಆಗುತ್ತೆ ಈ ಸಿನಿಮಾಗಳು ಅಂತೇಳಿ, ಕನೆಕ್ಟ್ ಆಗುತ್ತೆ ಅಂತ. ಕನೆಕ್ಟ್ ಆಗೋದು ತುಂಬಾ ಇಂಪಾರ್ಟೆಂಟ್. ಸೊ ಯಾವ ಕಾಲಘಟ್ಟದಲ್ಲಿ ಮಾಡಿದ್ರು ಆ ಕನೆಕ್ಟ್ ಆಗ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಹ್ಞೂ ಸರ್, ನನಗೂ ತುಂಬಾ ಇಷ್ಟ. ಯಾಕಂದ್ರೆ ನಾವು ಆ ಇದರಲ್ಲಿ ಬೆಳೆದವರು. ಸೈಕಲ್ ನಾವು ಶಿವಾಜಿನಗರ ಮಾಂಜ ಹಾಕೊಂಡು ಎಲ್ಲ ಗಾಡಿ ಕೊಟ್ಟಾಗ, ಸೊ ಆ ಒಂದು ಕನೆಕ್ಟ್ ತುಂಬಾ ಇಂಪಾರ್ಟೆಂಟ್. ಈ ವಿಷಯ ಹೇಳಿದ್ರ ಡೈರೆಕ್ಟರ್ ನೀವು? ಬಿಕಾಸ್ ಯಾಕೆ ನಾವು ಮಾಡಿದ್ವಿ ಆ ಟೈಮಲ್ಲಿ ಹ್ಯಾಂಗ್ ಬಂತು ಸರ್.